ಧಾರಾವಾಹಿ ನೋಡ್ತಿದ್ದ ಹಾಗೇನೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತಷ್ಟು ಕಥೆಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೆಯದೆ ಕಮೆಂಟ್ಸಲ್ಲಿ ತಿಳಿಸಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಅದೇನು ಆಸೆ ಅಂತ ಬೇಗ ಹೇಳಿ ಪ್ರಣವ್. ಹೇಳ್ತೀನಿ, ಆದರೆ ನೀನು ಆಗಲ್ಲ ಅಂತ ಮಾತ್ರ ಅಡ್ಡಬಾಯಿ ಹಾಕಬಾರ್ದು. ನಿನ್ನ ಕೈಲಿ ಆಗದೆ ಇರೋದನ್ನು ನಾನು ಯಾವತ್ತೂ ಹೇಳಲ್ಲ, ಗೊತ್ತಾ? ಆಗದನ್ನೇ ಹೇಳೋದು. ಮತ್ತೆ ಮಾಡಲ್ಲ, ನನ್ನ ಕೈಲಿ ಆಗಲ್ಲ, ಬೇಡ ಏನು ಹೇಳಬಾರ್ದು. ಮಾಡ್ತೀನಿ ಅಂತ ನನಗೆ ಮಾತು ಕೊಡು. ಇದು ಒಳ್ಳೆ ಕತೆ ಆಯ್ತಲ್ಲ. ವಿಷಯ ಏನು ಅಂತ ಹೇಳಿದೆ, ನಾನು ಹೇಗೆ ಮಾತು ಕೊಡೋಕ್ಕಾಗತ್ತೆ? ಒಂದು ವೇಳೆ ಅದು ನನ್ನ ಕೈಲಿ ಮಾಡೋಕ್ಕಾಗದೇ ಇದ್ದರೆ ನನ್ನ ಮನಸ್ಸಿಗೆ ಕಿರಿಕಿರಿ ಆಗತ್ತೆ, ನನಗೆ ಹಿಂಸೆ ಆಗತ್ತೆ ಅನ್ನೋ ಹಾಗಿದ್ರೆ ಬೇಡ ಬೇಡ. ಅದೇನು ವಿಷಯ ಅಂತ ಪ್ಲೀಸ್ ಹೇಳಿ. ನಿನ್ನ ಮನಸ್ಸಿಗೆ ಕಿರಿಕಿರಿ ಆಗೋದು, ಹಿಂಸೆ ಆಗೋವಂಥದ್ದು ನನಗೇನು ಹೇಳಲ್ಲ ಸಾಧು. ನಿನ್ನ ಕೈಲಿ ಆಗೋವಂಥದ್ದನ್ನೇ ನಾನು ಹೇಳ್ತಾ ಇರೋದು. ನಿಂಗೆ ಹಾಡು ಹೇಳೋದು ಇಷ್ಟ ತಾನೇ? ಅದನ್ನೇ ಮಾಡೋದು. ನನಗೆ ಹಾಡು ಹೇಳೋದು ಇಷ್ಟ, ಆದರೆ ಅದಕ್ಕೂ ನಿಮ್ಮ ಆಸೆಗೂ ಏನು ಸಂಬಂಧ? ಅದು ಮತ್ತೇನಲ್ಲ ಸಾಧು, ನಿನಾದ ಟಿ ವಿಯವರು ಹಾಡೊಂದ ಹಾಡುವೆ ಪ್ರೋಗ್ರಾಮ್ಗೆ ಆಡಿಷನ್ ಇಟ್ಟಿದ್ದಾರೆ. ನೀನು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಷ್ಟೆ. ಏನು, ಟಿ ವಿ ಕಾಂಪಿಟೇಷನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋದಾ? ಇಲ್ಲ ಇಲ್ಲ, ಖಂಡಿತ ಇದು ಸಾಧ್ಯ ಇಲ್ಲ ಪ್ರಣವ್. ನನಗೆ ಗೊತ್ತಿತ್ತು ನೀನು ಹೀಗೇ ಹೇಳ್ತೀಯಾ ಅಂತ, ಆದರೆ ಇದು ನಿನ್ನ ಕೈಲಿ ಖಂಡಿತ ಸಾಧ್ಯ ಇದೆ. ಪ್ಲೀಸ್ ಇಲ್ಲ ಅಂತ ಹೇಳಬೇಡ. ಅಲ್ಲ ಪ್ರಣವ್, ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತಿದ್ದು ಹೀಗೆ ಹೇಳ್ತೀರಲ್ಲ. ಪ್ರತಿಯೊಂದಕ್ಕೂ ಕಾಲು ಕಾಲು ಅಂತ ಹೇಳಬೇಡಿ. ಇದು ಪಬ್ಲಿಕ್ ಪ್ಲೇಸ್ ಅನ್ನೋದನ್ನು ಮರೆತು ನಿಮ್ಮ ಕಾಲಿಗೆ ಬೀಳ್ತೀನಿ. ಪ್ಲೀಸ್ ಇಲ್ಲ ಅಂತ ಹೇಳಬೇಡ ಸಾಧು. ನಾನು ಚಿಕ್ಕವಳಿದ್ದಾಗ ಒಂದ್ಸಲ ಆಸೆ ಪಟ್ಟು ಸ್ಟೇಜಲ್ಲಿ ಹಾಡೋಕ್ಕೆ ಅಂತ ಹೋದೆ, ಬಿದ್ದು ಏಟ್ ಮಾಡ್ಕೊಂಡಿದ್ದೆ ಗೊತ್ತಾ? ಆವತ್ತಿಂದ ನನಗೆ ಹಾಗೆಲ್ಲ ಹೋಗೋದು ಅಂದರೆ ತುಂಬ ಭಯ ಪ್ರಣವ್. ಪ್ಲೀಸ್ ಅರ್ಥ ಮಾಡ್ಕೊ. ನೀವು ಅರ್ಥ ಮಾಡ್ಕೊಳ್ದೆ ಇನ್ಯಾರು ನನ್ನನ್ನು ಅರ್ಥ ಮಾಡ್ಕೋತಾರೆ? ಅದು ಅವಾಗಿನ ಕಥೆ ಅಲ್ಲ, ಇವಾಗಿನ ಕಥೆನೇ ಬೇರೆ. ಅವಾಗಿನ ಸಾಧನ ಕೀಳರಿಮೆಯಲ್ಲಿ ಮುಳುಗೋಗಿದ್ಲು. ಈಗಿನ ಸಾಧನ ಸ್ವಾವಲಂಬಿ, ಈ ಶತಮಾನದ ಹೆಣ್ಣಾಗಿ ಪರಿವರ್ತನೆ ಆಗಿದ್ದಾಳೆ. ಇಷ್ಟಕ್ಕೂ ನಿನ್ನೊಬ್ಬಳನ್ನೇ ಕಳಿಸಲ್ವಲ್ಲ, ನಾನು ನಿನ್ನ ಜೊತೆಗೆ ಇರ್ತೀನಿ. ಮನುಷ್ಯರೆಲ್ಲರೂ ಕೆಟ್ಟವರಲ್ಲ, ಅರ್ಥ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ. ಆದರೆ ಅಂಥವ್ರನ್ನ ನಾವು ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ. ಪ್ಲೀಸ್ ಪ್ರಣವ್, ಒತ್ತಾಯ ಮಾಡಬೇಡಿ. ನೋಡ್ ಸಾಧು, ಅವಕಾಶಕ್ಕಾಗಿ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಆದರೆ ಈಗ ಅವಕಾಶ ಕಣ್ಣೆದ್ರಿಗೆ ಇರಬೇಕಾದ್ರೆ ಬಿಟ್ಕೊಂಡು ಕೂತ್ರೆ ನಿನ್ನಂಥ ಮೂರ್ಖರು ಇನ್ನೊಬ್ರು ಇರೋದಿಲ್ಲ. ಎಷ್ಟೋ ಜನರು ಸಾಧನೆ ಮಾಡಬೇಕು ಅಂದರೆ ಪ್ರೋತ್ಸಾಹ ಕೊಡೋರು ಇರಲ್ಲ. ನಿನಗೆ ನಾನು ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ಅಷ್ಟಕ್ಕೂ ನಿನ್ನ ಕೈಲಿ ಆಗದೆ ಇರೋ ಕೆಲಸನ ಬೇರೆ ಯಾರ ಜೀವನನೂ ನೋಡಬೇಡ. ಒಂದ್ಸಲ ನಿನ್ನ ಮನಸ್ಸಲ್ಲಿ ಹಿಂತಿರುಗಿ ನೋಡು, ನಿನ್ನ ಜೀವನನೇ ನೋಡು. ಹೇಗಿದ್ದವಳು ಹೇಗಾಗಿದ್ಯಾ ಈಗ? ಒಬ್ಬೊಬ್ಬಳೆ ಮನೆ ಅಂಗ್ಲಕ್ಕೂ ಬರೋ ಹೆದರುತ್ತಿದ್ದ ನೀನು ಈಗ ಇಷ್ಟು ದೂರ ಬಂದಿದ್ಯಾ. ಎಷ್ಟೆಲ್ಲ ಕೆಲಸ ಮಾಡ್ತೀಯಾ? ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಪರಿಸ್ಥಿತಿ ಒತ್ತಡದಿಂದ ಇದೆಲ್ಲ ಸಾಧ್ಯ ಆಯಿತು. ಆದರೆ ನಾನು ಹಾಡಿನ ಸ್ಪರ್ಧೆಯಲ್ಲಿ ಹಾಡಿ ಬಹುಮಾನ ತಗೊಂಡು ಮೆರೆಯೋಂಥ ಅಗತ್ಯ ನನಗಿಲ್ಲ. ಇದೆಲ್ಲ ನನಗೆ ಬೇಕಾಗಿತ್ತು, ಮಾಡಿದೆ. ಆದರೆ ನಾನು ಹೀಗೆ ಇರೋಕ್ಕೆ ಇಷ್ಟಪಡ್ತೀನಿ ಹೊರತು ಪಬ್ಲಿಕ್ ಪೀಸ್ ಆಗೋಕ್ಕೆ ಇಷ್ಟಪಡಲ್ಲ. ಪ್ಲೀಸ್ ಸಾಧನ, ಇಲ್ಲ ಅಂತ ಹೇಳಬೇಡ. ಅವತ್ತು ನೀನು ಹೇಳಿದೆಯಲ್ಲ ನಿಮ್ಮ ಋಣನ ಹೇಗೆ ತೀರ್ಸೋದು ಅಂತ. ಈಗ ಸಮಯ ಬಂದಿದೆ ಅಂತ ತಿಳ್ಕೊ. ಪ್ಲೀಸ್ ಮಾಡು. ಇದೊಂದು ಬಿಟ್ಟು ಬೇರೆ ಏನಾದರೂ ಹೇಳಿ ಪ್ರಣವ್. ಸದ್ಯಕ್ಕೆ ಇದೊಂದು ಬಿಟ್ಟು ಬೇರೆ ಏನು ಮಾಡಬೇಕಾಗಿಲ್ಲ ಸಾಧು. ಪ್ಲೀಸ್, ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ಮಾಡ್ತೀಯ, ಇಲ್ಲ ಅಂದರೆ ಇಲ್ಲ. ನನಗೆ ಹೆಚ್ಚು ಸಮಯ ಇಲ್ಲ. ಬಾಯ್. ಅಯ್ಯೋ, ಹೊರಟೇ ಬಿಟ್ರಾ? ನಾನು ಈಗ ಸದ್ಯಕ್ಕೆ ಹೊರಡ್ತೀನಿ, ಆದರೆ ನಿನ್ನ ಮನಸ್ಸಿಂದ ಯಾವತ್ತೂ ಹೊರಡಲ್ಲ. ಅದು ಬಿಡು. ಈಗ ನಿನ್ನ ನಿರ್ಧಾರನ ಹೇಳು. ಪ್ರಣವ್ ಪ್ಲೀಸ್. ಸರಿ, ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನನಗೆ ಈ ವಿಷಯದಲ್ಲಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ಬಾಯ್. ಪ್ರಣವ್ ಅಲ್ಲಿಂದ ಹೋಗ್ತಿದ್ದಾಗ ಸಾಧನಂಗೆ ತುಂಬಾನೇ ಬೇಜಾರಾಯಿತು. ಅಯ್ಯೋ, ಪ್ರಣವ್ ಹೊರಟೇ ಹೋದ್ರಲ್ಲ. ಸಂಗೀತ ಕ್ಲಾಸಿಗೆ ಹೋಗೋಕೆ ಮನಸ್ಸಾಗದೆ ಮನೆಗೆ ಬಂದ್ಲು.
ಈ ಪ್ರಣವ್ ನನ್ನ ಭಾವನೆನ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಅವ್ರು ಹೇಳಿದ ನಿಜ. ನಾನು ತುಂಬ ಧೈರ್ಯವಂತೆ ಆಗಿದ್ದೀನಿ. ಹಿಂದಿರೋ ಸಾಧನಂಗೂ ಈಗಿರೋ ಸಾಧನಂಗೂ ತುಂಬಾ ವ್ಯತ್ಯಾಸ ಇದೆ, ತುಂಬಾ ಬದಲಾವಣೆ ಆಗಿದ್ದೀನಿ, ಎಲ್ಲ ನಿಜ. ಆದರೆ ಸ್ಟೇಜಲ್ಲಿ ನಿಂತ್ಕೊಂಡು ಹಾಡೋಷ್ಟು ಧೈರ್ಯ ಸಾಮರ್ಥ್ಯ ನನಗಿದೆಯಾ? ಅಕ್ಕ ಏನ್ ಯೋಚನೆ ಮಾಡ್ತಾ ಇದ್ರಿ? ನಾನಾ? ಏನೂ ಇಲ್ಲಪ್ಪ. ನೀವು ಯೋಚನೆ ಮಾಡ್ತಾ ಕೂತಿದ್ದನ್ನ ನಾವು ದೂರದಿಂದನೇ ನೋಡಿದ್ವಿ. ಅದೇನಂತ ಹೇಳಿ ಅಕ್ಕ ಪ್ಲೀಸ್. ಇವ್ರುಗಳ ಪ್ರಶ್ನೆಗೆ ಸಾಧನಂಗೆ ಉತ್ತರ ಹೇಳಲಿಕ್ಕಾಗಲಿಲ್ಲ. ಏನಿಲ್ಲ, ನಾನು ಚೆನ್ನಾಗಿ ಹಾಡ್ತೀನೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವು ಸೂಪರಾಗಿ ಹಾಡ್ತೀರಾ. ಹೌದಾ? ಸರಿ ಸರಿ, ಕೂತ್ಕೊಳ್ಳಿ. ಕ್ಲಾಸ್ ಶುರು ಮಾಡೋಣ. ಕ್ಲಾಸ್ ಶುರು ಮಾಡೋಣವಾ? ಇವತ್ತು ಪುರಂದರದಾಸರ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹೇಳ್ಕೊಡ್ತೀನಿ. ಈ ಹಾಡು ನನಗೆ ತುಂಬ ಇಷ್ಟ ಅಕ್ಕ, ಹೇಳ್ಕೊಡಿ. ಅಷ್ಟೊತ್ತಿಗೆ ಬಾಗಿಲು ತೆಗೆದ ಶಬ್ದ ಆಗತ್ತೆ. ಹೋ, ಭಾಗ್ಯದ ಲಕ್ಷ್ಮಿ ಅಂತಿದ್ದ ಹಾಗೆ ಲಕ್ಷ್ಮಿ ತರ ಒಳಗ್ ಬರ್ತಿದಾರಲ್ಲ ಇವರು. ಒಳಗೆ ಯಾರು ಬಂದ್ರು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೆಯದೆ ಕಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದಗಳು.